ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ಗ್ರಾವಿಟೇಷನ್ ಅನ್ನೋ ಚಾಪ್ಟರನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರಿನ 3ನೇ ವಿಡಿಯೋ. ಸಾಧ್ಯವಾದರೆ ಈ ಚಾಪ್ಟರನ್ನು ಈ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಲೆಟ್ ಮಿ ಸಿ. ಇಂದಿನ 2 ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಗ್ರಾವಿಟೇಷನ್ ಬಗ್ಗೆ ಮಾತಾಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಸಮಥಿಂಗ್ ಅಬೌಟ್ ಕೆಪ್ಲರ್ಸ್ ಪ್ಲಾನೆಟರಿ ಮೋಷನ್, ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಇಂಪಾರ್ಟೆನ್ಸ್ ಆಫ್ ಗ್ರಾವಿಟೇಷನ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, the relation between gravitational constant and acceleration due to gravity, and variation of acceleration due to gravity with respect to height, depth and on the surface of the earth. We have discussed all these things in detail in the previous 2 videos. Now let us proceed further with one step ahead. Now I will take up what is called gravitational potential energy. What is this gravitational potential energy? Actually, dear students, you all know there are 2 types in energy, namely potential energy and kinetic energy. Kinetic energy comes by virtue of its motion. Potential energy comes by virtue of its position. So position ಇಂದ ಬರ್ತಕ್ಕಂಥ ಎನರ್ಜಿಯನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಮೂವ್ಮೆಂಟ್ ಇಂದ ಬರ್ತಕ್ಕಂಥ ಎನರ್ಜಿಯನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿಗೆ ನಿಮಗೆ 12mv² ಅಂತ ಆಲ್ರೆಡಿ ಈಕ್ವೇಷನ್ ಅನ್ನು ಡಿರೈವ್ ಮಾಡಿದ್ದೀವಿ. ವರ್ಕ್ ಎನರ್ಜಿ ಮತ್ತು ಪವರ್ ಅನ್ನೋ ಚಾಪ್ಟರ್ನಲ್ಲಿ ಬರುತ್ತೆ. ಈಗ ಪೊಟೆನ್ಷಿಯಲ್ ಎನರ್ಜಿಗೆ ಬರೋಣ. ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಬೈ ಪೊಸಿಷನ್ ಬರ್ತಕ್ಕಂಥ ಎನರ್ಜಿ. ಇಟ್ ಈಸ್ ಬಿಕಾಸ್ ಆಫ್ ಪೊಸಿಷನ್. ಬಟ್ ಪೊಸಿಷನ್ ಅಂತ ಅಂದಾಗ ದೇರ್ ಮಸ್ಟ್ ಬಿ ಸಮ್ ಫೀಲ್ಡ್. Depending on the nature of the field, we call it as either gravitational potential energy or electric potential energy or magnetic potential energy. ಈಗ ಸದ್ಯಕ್ಕೆ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಮಾತ್ರ ತೆಗೆದುಕೊಳ್ಳೋಣ. ಇದನ್ನು ನಾವು ಆಗಲೇ MGH ಅಂತ ಎಲ್ಲ ಏನೇನು ಡಿರೈವ್ ಮಾಡಿದ್ದೀವಿ ಈ ವರ್ಕ್ ಎನರ್ಜಿ ಥಿಯರಮಲ್ಲಿ, ವರ್ಕ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯಲ್ಲೆಲ್ಲ ಉಪಯೋಗಿಸಿದ್ದೀವಿ ನಾವು. ಸೊ ಏನಪ್ಪ ಅಂತಂದರೆ, ಯಾವುದೇ ಒಂದು ವಸ್ತುವಿಗೆ ಪೊಟೆನ್ಷಿಯಲ್ ಎನರ್ಜಿ ಬರಬೇಕು ಅಂದರೆ ಅಲ್ಲಿ ಒಂದು ಫೀಲ್ಡ್ ಇರಬೇಕು. ಗ್ರಾವಿಟೇಷನಲ್ ಫೀಲ್ಡ್ ಇದ್ರೆ ಅದನ್ನ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಇಫ್ ದೇರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಇಫ್ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಸೊ ನೌ ಇನ್ ದಿಸ್ ಚಾಪ್ಟರ್ ವಿ ಟಾಕ್ ಅಬೌಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಗ್ರಾವಿಟೇಷನಲ್ ಫೀಲ್ಡ್. ಓಕೆ, ಸೊ ನಮಗೆಲ್ಲ ಗೊತ್ತು ಅರ್ತ್ ಈಸ್ ಅಸೋಸಿಯೇಟೆಡ್ ವಿತ್ ಗ್ರಾವಿಟೇಷನಲ್ ಫೀಲ್ಡ್. ದಿಸ್ ಈಸ್ ಅರ್ತ್ ಅಂಡ್ ದಿಸ್ ಇಸ್ ದ ಸೆಂಟರ್ ಆಫ್ ದಿ ಅರ್ತ್. ದಿಸ್ ಈಸ್ ರೇಡಿಯಸ್ ಆಫ್ ದಿ ಅರ್ತ್. ಓಕೆ, ಈ ಭೂಮಿಯ ಮೇಲೆ ಯಾವುದೇ ಒಂದು ವಸ್ತುವನ್ನು ಎಷ್ಟೇ ಹತ್ತಿರದಲ್ಲಾಗಲಿ ಎಷ್ಟೇ ಎತ್ತರದಲ್ಲಾಗಲಿ ಇಟ್ಟರೂ ಕೂಡ ದೇರ್ ವಿಲ್ ಬಿ ಸಮ್ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಓಕೆ, ಈಗ ನೆಲದ ಮೇಲೆ ಒಂದು ಕಲ್ಲು ಬಿದ್ದಿದೆಯಪ್ಪ, ಆ ಕಲ್ಲನ್ನು ನಾನು ಮೇಲಕ್ಕೆ ಎತ್ತಬೇಕು ಅಂದರೆ ಐ ಹ್ಯಾವ್ ಟು ಡೂ ದ ವರ್ಕ್. ವೈ ಯು ಹ್ಯಾವ್ ಟು ಡೂ ದ ವರ್ಕ್? ಬಿಕಾಸ್ ಅರ್ತ್ ಈಸ್ ಪುಲ್ಲಿಂಗ್ ದ ಸ್ಟೋನ್ ಟುವರ್ಡ್ಸ್ ಇಟ್. ಸೊ ಫೋರ್ಸ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ದಿ ಅರ್ತ್. ಇನ್ ಆರ್ಡರ್ ಟು ಲಿಫ್ಟ್ ದಿ ಆಬ್ಜೆಕ್ಟ್ ಯು ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ ದಿ ಗ್ರಾವಿಟೇಷನಲ್ ಫೋರ್ಸ್. ಈಗ ನೆಲದ ಮೇಲೆ ಒಂದು ಕಲ್ಲು ಬಿದ್ದಿದೆ, ಕಲ್ಲಿನ ಮಾಸನ m ಅಂತ ಇಟ್ಕೊಳ್ಳೋಣ. ಇದನ್ನ ಈ ಜಾಗಕ್ಕೆ ತಗೊಂಡು ಹೋಗ್ತಿದ್ದೀರಾ, ಟು ಎ ಪೊಸಿಷನ್ ಆಫ್ ಸೇ x ಅನ್ನೋ ಪೊಸಿಷನ್ ತಗೊಂಡು ಹೋಗ್ತಾ ಇದ್ದೀರಾ. ಯು ಆರ್ ಡಿಸ್ಪ್ಲೇಸಿಂಗ್ ಟು ಅ ಪೊಸಿಷನ್ ಆಫ್ ಪೊಸಿಷನ್ ಆಫ್ x ಥ್ರೂ ಸರ್ಟನ್ ಹೈಟ್ h ಅಂತ ಇಟ್ಕೊಳ್ಳೋಣ. ದೆನ್ ಯು ವಿಲ್ ಬಿ ಡೂಯಿಂಗ್ ಸಮ್ ಅಮೌಂಟ್ ಆಫ್ ವರ್ಕ್. ಸೊ ವೆನ್ ಎವರ್ ಯು ಲಿಫ್ಟ್ ದಿ ಆಬ್ಜೆಕ್ಟ್ ಯು ವಿಲ್ ಬಿ ಡೂಯಿಂಗ್ ದಿ ವರ್ಕ್ ಅಂಡ್ ವರ್ಕ್ ಕನ್ವರ್ಟ್ಸ್ ಇಂಟು ಎನರ್ಜಿ. ಓಕೆ, ಸೊ ರಿಮೆಂಬರ್ ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಸೆಂಟರ್. Now if you take this as h, this as r, this total distance is a small r. It may be r plus h, something like that. Even if the stone is on the earth, don't think that the distance is 0. Distance is always capital R, minimum distance. Like that, if you keep on moving the object, you will be doing more and more work. ಈಗ ನೆಲದ ಮೇಲೆ ಕಲ್ಲು ಬಿದ್ದಿತ್ತು, ಸ್ವಲ್ಪ ಎತ್ತರಕ್ಕೆ ಎತ್ತಿದ್ರಿ, ಸ್ವಲ್ಪ ವರ್ಕ್ ಮಾಡ್ದಂಗೆ ಆಯಿತು. ಹೀಗೆ 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 ಎತ್ಕೊಂತ ಹೋದರೆ you will be doing lot of work. So whatever the work you do, that converts into energy, that is called potential energy. Now define gravitational potential energy. ಏನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ, ಇಟ್ ಈಸ್ ದ ಎನರ್ಜಿ ಅಕ್ವೈರ್ಡ್ ಬೈ ದ ಬಾಡಿ ವೆನ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಗ್ರಾವಿಟೇಷನಲ್ ಫೀಲ್ಡ್. ಗ್ರಾವಿಟೇಷನಲ್ ಫೀಲ್ಡಲ್ಲಿ ಇದ್ದಾಗ ಅದಕ್ಕೆ ಬರ್ತಕ್ಕಂಥ, ಅದು ಪಡ್ಕೊಳ್ತಕ್ಕಂಥ ಎನರ್ಜಿಯನ್ನು ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಎನರ್ಜಿ ಅಕ್ವೈರ್ಡ್, ಎನರ್ಜಿ ಪೊಸೆಸ್ಡ್, ಯಾವ ಪದ ಬೇಕಾದರೂ ಬಳಸಿ, ಬೈ ಅ ಬಾಡಿ ವೆನ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಗ್ರಾವಿಟೇಷನಲ್ ಫೀಲ್ಡ್ ಈಸ್ ನೋನ್ ಆಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಇಷ್ಟು ಹೇಳಿದ ಮೇಲೆ ನಾವು
let us do the simplification. So when you are lifting, you will be doing dw amount of work. So each time you do dw ಹೀಗೆ ಎತ್ಕೊಂಡು ತುಂಬ ದೂರಕ್ಕೆ ತಗೊಂಡು ಹೋಗ್ತಿದ್ದೀರಾ ಅಂದ್ಕೊಳ್ಳೋಣ. ಸೊ ಯು ಆರ್ ಟೇಕಿಂಗ್ ದ ಸ್ಟೋನ್ ಫ್ರಮ್ ದಿ ಫೈನೈಟ್ ಪೊಸಿಷನ್ ಟು ಇನ್ಫೈನೈಟ್ ಪೊಸಿಷನ್, ದೆನ್ ವರ್ಕ್ ಡನ್ ವಿಲ್ ಬಿ dw plus dw etc. So total work done is nothing but integral of dw. So total work done is integral of dw. So from where to where you are doing the integration? From finite distance to infinite distance. Okay, so w is equal to integral of dw. So ನಿಮಗೆಲ್ಲ ಗೊತ್ತಿದೆ ವರ್ಕ್ ಡನ್ is nothing but force into displacement ಅಂತ. That is f dot dr. Each time you are lifting the stone through a distance of dr. ಇಷ್ಟಿಷ್ಟೇ ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ಪ್ರತಿ ಸರ್ತಿಯೂ ಕೂಡ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಮೂವ್ ಮಾಡ್ತಿದ್ದೀರಾ. ಅದನ್ನು ನಾನು dr ಅಂತ ತಗೋತೀನಿ, ಕೆಲವೊಮ್ಮೆ dx ಅಂತ ತಗೊಳ್ತೀವಿ, ಕೆಲವೊಮ್ಮೆ dy ಅಂತ ತಗೊಳ್ತೀವಿ. ಒಟ್ಟಾರೆ ಅದು ಡಿಸ್ಪ್ಲೇಸ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ w is equal to integral of f dot r from finite position to infinite position. ಗೊತ್ತಾಗ್ತಿದೆಯಲ್ವಾ ಮಕ್ಕಳೇ? ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಇಂಟೆಗ್ರಲ್ ಆಫ್ f into dr into cos theta between r and infinity. ಸರ್ ಯಾಕೆ ಸರ್ cos theta ಬರೆದ್ರಿ? Because f dot dr is nothing but f into dr into cos theta. It is a dot product. ab cos theta ನೆನಪಿಸ್ಕೊಳ್ಳಿ, a dot b is equal to ab cos theta. ಓಕೆ, ಸೊ ಇದು ಬಂತು. ನಾವು ಲೆಟ್ ಥೀಟಾ ಇಸ್ ಈಕ್ವಲ್ ಟು 180. ಯಾಕೆ ಸರ್ 180 ಡಿಗ್ರಿ? ಏನು ಗೊತ್ತಾ ಥೀಟಾ ಅಂದರೆ? It is the angle between force and displacement. Gravitational force is acting downward, you are lifting the stone upward. So the displacement and the force, they are in the opposite direction. So because of that opposite direction, I take theta is equal to 180. So when you take theta is equal to 180, cos 180 becomes -1. Therefore this becomes w is equal to integral of f into dr with negative sign between r and infinity. ಅರ್ಥ ಆಗ್ತಾ ಇದೆಯಾ? ಸೊ obtain the expression for gravitational potential energy. What is gravitational potential energy? obtain the expression ಮಾಡ್ತಾ ಇದ್ದೀನಿ. ಈಗ ಇಂಟಿಗ್ರೇಷನ್ ರೂಲ್ಸ್ ಅಲ್ಲಿ ಒಂದು ರೂಲ್ ಇದೆ. ಏನಪ್ಪಾ ಅಂದರೆ, ಈ ಎರಡು ಲಿಮಿಟ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದ್ದಾರೆ. ಅಪ್ಪರ್ ಲಿಮಿಟನ್ನು ಲೋಯರ್ಗೆ, ಲೋಯರ್ ಲಿಮಿಟನ್ನು ಅಪ್ಪರ್ಗೆ ತೆಗೆದುಕೊಂಡು ಬಂದರೆ ಅವಾಗ ಒಂದು ಮೈನಸ್ ಸೈನ್ ಬರುತ್ತೆ. ಓಕೆ, ಅಂದರೆ ಇಲ್ಲಿ ಇನ್ಫಿನಿಟಿ, ಇಲ್ಲಿ ಆರ್ ಬರುತ್ತೆ, ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಸೊ ಆ ಪ್ರಾಪರ್ಟಿಯನ್ನು ಉಪಯೋಗಿಸ್ಕೊಂಡು ನಾನೇನು ಮಾಡ್ತೀನಿ, ಇಂಟೆಗ್ರಲ್ ಆಫ್ ಎಫ್ ಇಂಟು ಡಿ ಆರ್ ಇನ್ಫಿನಿಟಿ ಟು ಆರ್. ಸರ್ ನೀವೇನೋ ಮೈನಸ್ ಬರುತ್ತೆ ಅಂದರೆ ಇಲ್ಲಿ ಮೈನಸ್ ಬರೀಲೇ ಇಲ್ಲ. ಕರೆಕ್ಟ್. ಯಾಕೆ ಗೊತ್ತಾ? ಇಲ್ಲಿ ಒಂದು ಮೈನಸ್ ಬರುತ್ತೆ, ಆಲ್ರೆಡಿ ಒಂದು ಮೈನಸ್ ಇದೆ, ಮೈನಸ್ ಸೇರಿ ಪ್ಲಸ್ ಆಯಿತು, ಹಾಗಾಗಿ ಇದು ಪ್ಲಸ್. ಅಂದರೆ ನಾನು ಲಿಮಿಟ್ಸನ್ನು ಇಂಟರ್ಚೇಂಜ್ ಮಾಡಿದ್ದರಿಂದ ಈ ಮೈನಸ್ ಸೈನ್ ಹೊರಟು ಹೋಯಿತು. ಸೊ ನೌ ಐ ಹ್ಯಾವ್ ದಿಸ್. ಓಕೆನಾ? ವೆಲ್, ನೌ take the Newton's law into account. That is F is equal to G m divided by r square. ಅಂತ ತಗೊಳ್ಳೋಣ. r ಅನ್ನೋದು ಯಾವ ಡಿಸ್ಟೆನ್ಸ್ ಬೇಕಾದರೂ ಆಗ್ಬೋದು. ಭೂಮಿ ಮೇಲೇನೆ ಆದರೆ ಕ್ಯಾಪಿಟಲ್ R, ಅದಕ್ಕಿಂತ ಮೇಲಕ್ಕೆ ಹೋಗ್ತಾ ಹೋದರೆ r ಪ್ಲಸ್ h ಆ ಥರ ಹೋಗುತ್ತೆ. ಓಕೆ, ಸೊ ಅಲ್ಲಿಗೆ therefore this becomes w is equal to, ಇವೆಲ್ಲ ಸ್ಟೆಪ್ಸ್ಗಳನ್ನು ಮೆನ್ಷನ್ ಮಾಡಬೇಕು ನೀವು. w is equal to integral of f ಜಾಗಕ್ಕೆ g m divided by r square into dr between the limits infinity and r. Following, no? Okay, now let me proceed further. Well, ನೆಕ್ಸ್ಟ್ ಏನಾಗುತ್ತೆ, ಈಗ w ಈಸ್ ಈಕ್ವಲ್ ಟು ಜಿ ಎಮ್ ಕಾನ್ಸ್ಟೆಂಟ್ಸ್, ಅವು ಇಂಟೆಗ್ರೇಷನ್ ಇಂದ ಹೊರಗಡೆ ಇಟ್ಬಿಡ್ಬೋದು, ಇಂಟು ಇಂಟೆಗ್ರಲ್ ಆಫ್ 1/r² ಇಂಟು ಡಿ ಆರ್ ಬಿಟ್ವೀನ್ ದ ಲಿಮಿಟ್ಸ್ ಇನ್ಫಿನಿಟಿ ಅಂಡ್ ಆರ್. ಓಕೆ, ವೆಲ್, w is equal to gmm ಇಂಟು ಈ 1/r² ಅನ್ನು ಇಂಟೆಗ್ರೇಟ್ ಮಾಡಿದರೆ -1/r ಅಂತ ಬರುತ್ತೆ. ಇದನ್ನು ನಾನು ಸಾಕಷ್ಟು ಸತಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇಂಟೆಗ್ರೇಷನ್ ಆಫ್ x to the power of n, ಇಂಟೆಗ್ರೇಷನ್ ಆಫ್ x to the power of n is equal to n+1/n+1.
ಇವಾಗ ಇದನ್ನು ನಾನು ಇಂಟೆಗ್ರಲ್ ಆಫ್ ಆರ್ ಟು ದಿ ಪವರ್ ಆಫ್ -2 ಅಂತ ಬರ್ಕೋತೀನಿ 1/r². ಅವಾಗ ಅದೇನಾಗುತ್ತೆ ಆರ್ ಟು ದ ಪವರ್ ಆಫ್ -2 + 1/-2 + 1 ದಟ್ ಈಸ್ ಆರ್ ಟು ದಿ ಪವರ್ ಆಫ್ -1/-1 ದಟ್ ಈಸ್ -1/r. ಸೊ ದಟ್ ಈಸ್ ದಿಸ್ ಒನ್, ದಟ್ ಈಸ್ ಇಂಟೆಗ್ರೇಷನ್ ಆಫ್ 1/r² ಈಸ್ ಈಕ್ವಲ್ ಟು -1/r. ಅರ್ಥ ಆಯ್ತಲ್ವ ಮಕ್ಕಳೇ? ಆ ಬೇಸಿಸ್ ಮೇಲೆ ಬರೆದಿದ್ದೀನಿ. ಬರೆದುಬಿಟ್ಟು ಲಿಮಿಟ್ಸ್, ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್. ಓಕೆ, ದೆನ್ W ಈಸ್ ಈಕ್ವಲ್ ಟು ಮೈನಸ್ ಹೊರಗಡೆ ಇಟ್ಬಿಡ್ತೀನಿ GMM ಇಂಟು 1/ ಅಪ್ಪರ್ ಲಿಮಿಟ್ ಹಾಕ್ತೀನಿ R ಆಗುತ್ತೆ, ಮೈನಸ್ ಕಂಪಲ್ಸರಿ 1/ ಲೋಯರ್ ಲಿಮಿಟ್ ಹಾಕ್ತೀನಿ ಇನ್ಫಿನಿಟಿ ಆಗುತ್ತೆ. ಅಲ್ಲಿ ನೆನಪಿಟ್ಕೊಳ್ಳಿ 1/∞ is equal to 0. Therefore W is equal to minus GMM divided by R, because the second term becomes 0. This is the total work done. This total work done converts into energy, that is nothing but potential energy. ಕೆಲವು ಬುಕ್ಕಲ್ಲಿ U ಅಂತ ಬರೀತಾರೆ, ನಾನು PE ಅಂತಂದೇ ಬರೀತೀನಿ. That is equal to minus GMM divided by R. This is the expression for potential energy. Which potential energy? Gravitational potential energy. Gravitational potential energy of system of two bodies, that is this stone and the earth. ಅದಕ್ಕೆ ನೋಡಿ ಸ್ಟೋನಿನ ಮಾಸ್ಸು ಇದೆ, ಅರ್ತಿನ ಮಾಸ್ಸು ಇದೆ. ಆಯ್ತಾ ಸರ್? ನಾವೇನು MgH ಅಂತ ಓದಿದ್ವಲ್ಲ, ಕರೆಕ್ಟ್. ಇದನ್ನು ನಾವು MgH ಫಾರ್ಮ್ಗೆ ರೆಡ್ಯೂಸ್ ಮಾಡಬಹುದು. ಅಲ್ಲಿ ನೋಡಿ MgH ಅಂತ ತಗೊಂಡಾಗ ರೇಡಿಯಸ್ಸು ಇರೋದಿಲ್ಲ, ಆಮೇಲೆ G ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಇರೋದಿಲ್ಲ. ಅಲ್ಲಿ MgH G ಅನ್ನು ನಾವು ಈ ಎಲ್ಲ ಟರ್ಮಿಂದ ರೀಪ್ಲೇಸ್ ಮಾಡಿರ್ತೀವಿ. ಓಕೆ, ಅದನ್ನು ಬೇರೆ ಇನ್ಯಾವುದಾದ್ರು ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಅದು ಬೇಡ ನಮಗೆ, ಇಷ್ಟು ಸಾಕು. ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇನ್ ಟರ್ಮ್ಸ್ ಆಫ್ ಮಾಸ್ ಆಫ್ ದಿ ಅರ್ತ್. ಗೊತ್ತಾಗ್ತಾ ಇದೆಯಲ್ವಾ? ಸರಿ ಸರ್, ಇದೇನು ನೆಗೆಟಿವ್ ಸೈನು? ವಾಟ್ ಈಸ್ ದ ಮೀನಿಂಗ್ ಆಫ್ ನೆಗೆಟಿವ್ ಸೈನ್? ಈ ಥರ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಹೇಳಬೇಕು. ನೆಗೆಟಿವ್ ಸೈನು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಈಗ ಭೂಮಿ ಮೇಲೆ ಆಬ್ಜೆಕ್ಟ್ ಇದ್ದರೆ ಆಯಿತಾ, ಅದು ಆದಷ್ಟು ಅರ್ತ್ ಕಡೆಗೆ ಬರಲಿಕ್ಕೆ ಪ್ರಯತ್ನ ಪಡುತ್ತೆ. ಇಟ್ ವಿಲ್ ಟ್ರೈ ಟು ಬಿ ಇನ್ ದ ಲೀಸ್ಟ್ ಕಾನ್ಫಿಗರೇಷನ್ ಸ್ಟೇಟ್, ಸ್ಟೇಬಲ್ ಸ್ಟೇಟ್. ಓಕೆ, ಸೊ ದಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಬಾಡಿ ಆನ್ ದಿ ಅರ್ತ್ ಈಸ್ ನೆಗೆಟಿವ್, ಮೀನ್ಸ್ ಮಿನಿಮಮ್. ಇಷ್ಟು ಎತ್ತರದಲ್ಲಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಎತ್ತರದಲ್ಲಿದೆ, ಇನ್ನೂ ಎತ್ತರಕ್ಕೆ ತೊಗೊಂಡೋಗಿ ಅಥವಾ ಇನ್ನೂ ಸ್ವಲ್ಪ ಡೌನ್ ಮಾಡ್ಕೊಂಬನ್ನಿ. ಡೌನ್ ಮಾಡ್ಕೊಂಬಂದಾಗ ಆರ್ ಕೀಪ್ಸ್ ಆನ್ ಡಿಕ್ರೀಸಿಂಗ್, ಕಡಿಮೆ ಆಗ್ತಾ ಹೋಗುತ್ತೆ. ಈಗ 10 ಮೀಟರ್ ಇತ್ತು, 6 ಮೀಟರು, 3 ಮೀಟರು, 2 ಮೀಟರು, 1 ಮೀಟರ್, ಹೀಗೆ ಭೂಮಿಗೆ ಹತ್ರ ತೊಗೊಂಡೋದಂಗೆಲ್ಲ R decreases. When denominator decreases, the total value increases. Please follow carefully. ಟೋಟಲ್ ವ್ಯಾಲ್ಯೂ ಇನ್ಕ್ರೀಸಸ್ ಅಂದ ಮಾತ್ರಕ್ಕೆ ಹೆಚ್ಚಾಯಿತು ಅಂತ ಅರ್ಥ ಅಲ್ಲ. ಅದು ನೆಗೆಟಿವ್ ಸೈನ್ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ಇನ್ಕ್ರೀಸಸ್. ಇವಾಗ ಇಲ್ಲಿದ್ದಾಗ -10 ಇರಬಹುದು, ಇಲ್ಲಿಗೆ ಬಂದಾಗ -20, -30, -40, -50 ಅಂದರೆ ಓವರ್ ಆಲ್ ಎನರ್ಜಿ ವ್ಯಾಲ್ಯೂ ಡಿಕ್ರೀಸಸ್. ಸರ್, ಏನೋ ಡಿಕ್ರೀಸು ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನಿಸಿದರೆ ಕೇಳಿಸ್ಕೊಳ್ಳಿ. ಭೂಮಿಗೆ ಹತ್ತಿರ ಹೋದಂಗೆಲ್ಲ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್. ಮೋರ್ ನೆಗೆಟಿವ್ ಮೀನ್ಸ್ ದ ವ್ಯಾಲ್ಯೂ ಈಸ್ ಲೆಸ್. ನಿಮಗೆ ನಂಬರ್ ಸ್ಕೇಲ್ ನೆನಪಿರಲಿ, ಸೆಂಟರ್ 0 ತಗೊಂಡ್ರೆ -1 ಈಸ್ ಲೆಸ್ ದ್ಯಾನ್ 0, -2 ಲೆಸ್ ದ್ಯಾನ್ -1, ಹಾಗೆ -3 ಈಸ್ ಲೆಸ್ ದ್ಯಾನ್ -2. 3 ಅಷ್ಟೇ ನೋಡಬಾರ್ದು ನೀವು, ಮೈನಸ್ಸನ್ನು ನೋಡಬೇಕು. ಹಾಗೆ -100, dear students follow carefully, -100 is less than -2, less than -1, less than 0. -100ಗೆ ಹೋಲಿಸ್ಕೊಂಡ್ರೆ 0 ಅನ್ನೋದು ತುಂಬ ಜಾಸ್ತಿ. ಆ ಥರ ಇದು ಅಂದರೆ ಪೊಟೆನ್ಷಿಯಲ್ ಎನರ್ಜಿ is becoming more negative means it is less. That means when the object is very close to the earth, it will have minimum kind potential energy. So where is the potential energy minimum? When the body is very close
to earth, very close to earth, potential energy is minimum 0 ಅಂತ ಹೇಳ್ತಾ ಇಲ್ಲ ನಾನು, ಮಿನಿಮಮ್. ಅರ್ಥ ಆಯ್ತಲ್ವಾ? ಹಾಗೆ ಅದನ್ನು ದೂರ ತಗೊಂಡು ಹೋಗಿ, ತುಂಬ ದೂರಕ್ಕೆ ತಗೊಂಡೋಗಿ, ತುಂಬ ಎತ್ತರಕ್ಕೆ ತಗೊಂಡೋಗಿ, ಅಂದರೆ ಮೇಕ್ ಆರ್ ಇನ್ಫಿನಿಟಿ. ಇಫ್ ಆರ್ ಈಸ್ ಇನ್ಫಿನಿಟಿ, ಎನಿಥಿಂಗ್ ಬೈ ಇನ್ಫಿನಿಟಿ ಈಸ್ ಝೀರೋ, ದಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಝೀರೋ. ಎಲ್ಲಿ? ಅಟ್ ಇನ್ಫಿನೈಟ್. at infinite distance potential energy is zero. ತಕ್ಷಣ ನಮ್ಮ ಮೈಂಡ್ ಹೇಳುತ್ತೆ ಝೀರೋ ಅಂದ ತಕ್ಷಣ ಅದು ಮಿನಿಮಮ್ ವ್ಯಾಲ್ಯೂ ಇರಬೇಕು ಅಂತ. ನೋ, ಇಟ್ ಈಸ್ ನಾಟ್ ಮಿನಿಮಮ್, ಇಟ್ ಈಸ್ ಆಕ್ಚುಯಲಿ ಮ್ಯಾಕ್ಸಿಮಮ್. ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಭೂಮಿಗೆ ಹತ್ತಿರದಲ್ಲಿದ್ದರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ತುಂಬ ನೆಗೆಟಿವ್ ಇರೋದ್ರಿಂದ ಇಟ್ ಈಸ್ ಮಿನಿಮಮ್. ದೂರದಲ್ಲಿ ಹೋದಾಗ ಪೊಟೆನ್ಷಿಯಲ್ ಎನರ್ಜಿ ಝೀರೋ. ಓಕೆ, ಸೊ when the body is at infinite height, potential energy is zero and it is maximum. When it is on the earth, potential energy is minimum and it is more negative. ಆಮೇಲೆ ಯಾವಾಗ ಅದು ಮಿನಿಮಮ್ ಆಗಿರುತ್ತೋ, ಯಾವಾಗ ಅದು ತುಂಬ ನೆಗೆಟಿವ್ ಆಗಿರುತ್ತೋ ಅಂಥ ಬಾಡಿ ತುಂಬ ಸ್ಟೇಬಲ್ ಆಗಿರುತ್ತೆ. ಈಗ ನೆಲದ ಮೇಲೆ ಒಂದು ಕಲ್ಲಿಟ್ಟರೆ ಅದು ಯಾವುದೇ ಕಾರಣಕ್ಕೂ ಇನ್ನು ಬಿದ್ದು ಹೋಗೋ ಚಾನ್ಸೇ ಇಲ್ಲ. ಅದೇ ಕಲ್ಲನ್ನು ಒಂದು 10 ಮೀಟ್ರ್ ಎತ್ತರದಲ್ಲಿಟ್ಟರೆ ಅದು ಯಾವ ಮೊಮೆಂಟಲ್ಲಿ ಬೇಕಾದ್ರೂ ಬೀಳ್ಬೋದು. ಬ್ಯಾಲೆನ್ಸ್ ತಪ್ಪಿತು ಅಂದರೆ ಕೆಳಗಡೆ ಬೀಳ್ಬೋದು. ದಟ್ ಮೀನ್ಸ್ ಇಟ್ ಆಲ್ವೇಸ್ ಟೆಂಡ್ಸ್ ಟು ಆಕ್ಯುಪೈ ಲೋಯೆಸ್ಟ್ ಕಾನ್ಫಿಗರೇಷನ್, ಲೀಸ್ಟ್ ಪೊಟೆನ್ಷಿಯಲ್ ಎನರ್ಜಿ. ಗೊತ್ತಾಗ್ತಾ ಇದೆಯಾ? ಸೊ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಒಂದು ಸಿಸ್ಟಮ್ ಸ್ಟೇಬಲ್ ಆಗಿದೆಯೋ ಇಲ್ವೋ ಅನ್ನೋದನ್ನು ತೋರಿಸಿಕೊಡುತ್ತೆ ನಮಗೆ. ಇಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಸ್ಟೆಬಿಲಿಟಿ ಆಫ್ ದಿ ಸಿಸ್ಟಮ್. ಹಿಯರ್ stone, whether it is stable or not, we can easily make out. If the potential energy is more negative, it is stable. If it is less negative, it is unstable. So come on, tell me, where is the potential energy is minimum? Very close to the earth's surface. Where the potential energy is maximum? At infinity. What is the maximum value of potential energy? Remember, maximum value of potential energy is zero. Zero ಅಂದ ತಕ್ಷಣ ನೀವು ಅದು ಕಡಿಮೆ ಅಂತ ಅಂದ್ಕೋಬೇಡಿ. ನೆಗೆಟಿವ್ ಸ್ಕೇಲಲ್ಲಿ ಝೀರೋ ತುಂಬ ಜಾಸ್ತಿನೇ. ಓಕೆ, ಇಷ್ಟು ಪೊಟೆನ್ಷಿಯಲ್ ಎನರ್ಜಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್. ಇಷ್ಟು ಆದ ಮೇಲೆ ನೆಕ್ಸ್ಟ್ ಬರ್ತಾ ಇದೆ ಎಸ್ಕೇಪ್ ವೆಲಾಸಿಟಿ ಅಂತ. ಓಕೆ, ಎಸ್ಕೇಪ್ ವೆಲಾಸಿಟಿ. ವಾಟ್ ಈಸ್ ದಿಸ್ ಎಸ್ಕೇಪ್ ವೆಲಾಸಿಟಿ? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ ಸಫಿಕ್ಸ್ ಇ. 2 ವೆಲಾಸಿಟಿಗಳು ಬರ್ತವೆ, ಮುಂದೆ ಇನ್ನೊಂದು ಬರುತ್ತೆ. ಯಾವುದು? ಆರ್ಬಿಟಲ್ ವೆಲಾಸಿಟಿ ಅಂತ. ಈಗ ಸದ್ಯಕ್ಕೆ ಎಸ್ಕೇಪ್ ವೆಲಾಸಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದು ಆಬ್ಜೆಕ್ಟನ್ನು ಹಿಂಗೆ ಎಸಿತೀರಾ ಅಂದ್ಕೊಳ್ಳಿ, ವಾಪಸ್ ಬರುತ್ತೆ. ಯಾಕೆ ಬರುತ್ತೆ? ಬಿಕಾಸ್ ಗ್ರಾವಿಟೇಷನಲ್ ಪುಲ್, ಅರ್ತ್ ಈಸ್ ಅಟ್ರಾಕ್ಟಿಂಗ್, ಗ್ರಾವಿಟೇಷನಲ್ ಫೋರ್ಸ್ ಈಸ್ ಪುಲ್ಲಿಂಗ್ ಇಟ್ ಬ್ಯಾಕ್. ಇನ್ನೂ ಸ್ವಲ್ಪ ಮೇಲೆ ಎಸಿರಿ, ಮತ್ತೆ ಬರುತ್ತೆ. ಇನ್ನೂ ಸ್ವಲ್ಪ ಜೋರಾಗಿ ಎಸಿರಿ, ಮತ್ತೆ ಬರುತ್ತೆ. ಸೊ ನೀವು ಎಸಿತಾ ಯಾವುದೋ ಒಂದು ಹಂತದಲ್ಲಿ ಯು ಕ್ಯಾನ್ ಮೇಕ್ ದಟ್ ಆಬ್ಜೆಕ್ಟ್ ಟು ಎಸ್ಕೇಪ್ ಕಂಪ್ಲೀಟ್ಲಿ ಫ್ರಮ್ ದಿ ಅರ್ತ್ ಇನ್ಫ್ಲೂಯೆನ್ಸ್, ಕಂಪ್ಲೀಟ್ಲಿ ಫ್ರಮ್ ದ ಇನ್ಫ್ಲೂಯೆನ್ಸ್ ಆಫ್ ದ ಗ್ರಾವಿಟೇಷನಲ್ ಫೀಲ್ಡ್. ಬಟ್ ಯು ಹ್ಯಾವ್ ಟು ಥ್ರೋ ವಿತ್ ಸರ್ಟನ್ minimum velocity, that is called escape velocity. So what is escape velocity? It is a minimum velocity given to the body so that it escapes completely from the influence of the gravitational force or from the influence of the earth's gravitational field. It will never return back. ಹೊರಟು ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರೋದೇ ಇಲ್ಲ. ಈಗ ನೀವು ಚೆಂಡು ಕ್ರಿಕೆಟ್ ಆಡ್ತೀರಾ, ಮೇಲೆ ಚೆಂಡು ಎಸಿತೀರಾ ಅಂತ ಇಟ್ಕೊಳ್ಳಿ, ಅಥವಾ ಲಿಫ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ವಾಪಸ್ ಬರುತ್ತೆ. ಅದೇ ನೀವು ಆ ಚೆಂಡನ್ನು ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಜೋರಾಗಿ ಹೊಡೆದು ಬಿಟ್ರೆ ಅದು ಯಾವತ್ತೂ ಭೂಮಿಗೆ ವಾಪಸ್ ಬರೋದೇ ಇಲ್ಲ. ಆ ವೆಲಾಸಿಟಿಯನ್ನು ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಮಿನಿಮಮ್ ವೆಲಾಸಿಟಿ ಅಟ್ ವಿಚ್ ಅ ಬಾಡಿ ಈಸ್ ಥ್ರೋನ್, projected, so that it will escape completely from the influence of Earth's gravitational field. It will never come back. It goes to infinite distance. Understood? Okay, so now at infinity it will reach at infinity, and there at infinity it will stop. Okay, it won't come back. At infinity it will stop. At infinity total energy of the stone is zero. That means kinetic energy plus potential energy is equal to zero. Follow carefully. Kinetic energy means half mv square plus potential energy means already I have minus gmm divided by r
ಓಕೆ ಈಸ್ ಈಕ್ವಲ್ ಟು ಝೀರೋ ಓಕೆ. ಸೊ ಇಲ್ಲಿ ನಾನು ಅರ್ತ್ ರೇಡಿಯಸ್ಸನ್ನೇ ತೊಗೊಳ್ತೀನಿ. ಅರ್ತ್ ರೇಡಿಯಸ್ಸನ್ನೇ ತಗೊಳ್ಳೋದ್ರಿಂದ ಇದೇನಾಗುತ್ತೆ, GMM ಡಿವೈಡೆಡ್ ಬೈ ಆರ್ ಆಗುತ್ತೆ. GMM ಬೈ ಆರ್ ಆಗುತ್ತೆ. ದಟ್ ಮೀನ್ಸ್ ವೆರಿ ಕ್ಲೋಸ್ ಟು ದಿ ಅರ್ತ್ ಇರೋದ್ರಿಂದ, ಸಾರಿ ಈ ಅಪ್ಪರ್ ಲಿಮಿಟನ್ನು ಹಿಂಗೆ ಮಾಡೋಣ. ವೆರಿ ಕ್ಲೋಸ್ ಟು ದಿ ಅರ್ತಿಂದ ಇನ್ಫಿನಿಟಿಗೆ ತೊಗೊಂಡೋಗಿದ್ರಿಂದ ಈ ಲಿಮಿಟ್ಸ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಇದು ಸ್ಮಾಲ್ ಆರ್ ಅಲ್ಲ, ಕ್ಯಾಪಿಟಲ್ ಆರ್. ಅಲ್ಲಿಗೆ ಇದು ಕೂಡ 1/r. ಓಕೆ, 1/r. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ GMM ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಬಂದು ರೇಡಿಯಸ್ ಆಫ್ ದಿ ಅರ್ತ್. ಸೊ ದಟ್ ಈಸ್ ಆರ್. ಓಕೆ, ಸೊ ಅಲ್ಲಿಗೆ ಹಾಫ್ mv² ಈಸ್ ಈಕ್ವಲ್ ಟು, ಆ ಕಡೆ ಹೋಯಿತು, GMM ಡಿವೈಡೆಡ್ ಬೈ ಆರ್. ಓಕೆನಾ? ವೆಲ್, ನಾವು ಸಿಂಪ್ಲಿಫೈ, ಕ್ಯಾನ್ಸಲ್ m and m, ಕಾಲ್ ದಿಸ್ ಆಸ್ ಎಸ್ಕೇಪ್ ವೆಲಾಸಿಟಿ. ಸೊ ದಟ್ ve² ಈಸ್ ಈಕ್ವಲ್ ಟು g, 2 ಈ ಕಡೆ ಬಂತು, 2gm ಡಿವೈಡೆಡ್ ಬೈ ಆರ್. ಓಕೆ, ನೆಕ್ಸ್ಟ್ ve² is equal to 2 into, I write this as gm divided by r into r divided by r ಅಂತ ಸಪ್ರೇಟ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ದಿಸ್ ಐ ಕ್ಯಾನ್ ರೈಟ್ ಆಸ್ ve² is equal to 2 into, ನೋಡ್ರಪ್ಪ, GM by r² ಅನ್ನು ನಾನು ಸ್ಮಾಲ್ g ಅಂತ ಬರಿಬೋದಲ್ವಾ? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. GM ಡಿವೈಡೆಡ್ ಬೈ r² is equal to ಸ್ಮಾಲ್ g ಇಂದಿನ ವಿಡಿಯೋದಲ್ಲಿ, ಇಂಟು ಕ್ಯಾಪಿಟಲ್ ಆರ್ ಆಸ್ ಇಟ್ ಈಸ್ ಇರುತ್ತೆ. ಅಲ್ಲಿಗೆ VE is equal to root of 2gr. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ವೆಲಾಸಿಟಿ. ತುಂಬ ಸಿಂಪಲ್ ಡಿರೈವೇಶನ್, ಎಸ್ಕೇಪ್ ವೆಲಾಸಿಟಿ. ಇನ್ಫ್ಯಾಕ್ಟ್ ಇಲ್ಲೂ ಕೂಡ ನೀವು ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಬರಿಬೋದು. ಯಾವ ಥರ ಅಂದರೆ VE is equal to root of 2gm ಡಿವೈಡೆಡ್ ಬೈ ಆರ್ ಅಂತ. ಇದು ಕೂಡ ಫಾರ್ಮುಲಾನೇ. ಇದಕ್ಕೂ ಏನು ವ್ಯತ್ಯಾಸ? ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆನಾ? ವೆಲ್, ದಿಸ್ ಕಂಟೈನ್ಸ್ ಮಾಸ್ ಆಫ್ ದಿ ಪ್ಲಾನೆಟ್ on which you are throwing the object. ಸೊ ಇವೆರಡನ್ನು ನೋಡಿದರೆ ನಿಮಗೆ ಒಂದು ಅರ್ಥ ಆಗುತ್ತೆ. ವೆದರ್ ಯು ಥ್ರೋ ಅ ಕ್ರಿಕೆಟ್ ಬಾಲ್, ವೆದರ್ ಯು ಥ್ರೋ ಅ ಸ್ಮಾಲ್ ಕಾಯಿನ್, ವೆದರ್ ಯು ಥ್ರೋ ಸ್ಯಾಟಲೈಟ್ ಆರ್ ವೆದರ್ ಯು ಥ್ರೋ ರಾಕೆಟ್, ಏನನ್ನಾದರೂ ಎಸಿರಿ, ಎಸ್ಕೇಪ್ ವೆಲಾಸಿಟಿ ಸೇಮ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಮಾಸ್ ಆಫ್ ದಿ ಆಬ್ಜೆಕ್ಟ್ ದಟ್ ಯು ಆರ್ ಥ್ರೋಯಿಂಗ್. ಯಾವ ಆಬ್ಜೆಕ್ಟನ್ನು ನೀವು ಮೇಲಕ್ಕೆ ಎಸಿತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ mass of the planet and radius of the planet, of course acceleration due to gravity of the planet. Okay, ಸೊ ಈಗ ಅರ್ತಿನ ಮಾಸನ್ನು, ಅರ್ತಿನ ರೇಡಿಯಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಗೆಟ್ VE ಆಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಯಾವುದೇ ಒಂದು ವಸ್ತುವನ್ನು ಈ ಸ್ಪೀಡಲ್ಲಿ ನೀವು ಎಸ್ತರೆ ಮೇಲಕ್ಕೆ, ಅದು ಮತ್ತೆ ಮರಳಿ ಭೂಮಿಗೆ ಬರೋದೇ ಇಲ್ಲ. ಇಟ್ ವಿಲ್ ಪರ್ಮನೆಂಟ್ಲಿ ಎಸ್ಕೇಪ್ ಫ್ರಮ್ ದಿ ಅರ್ತ್ಸ್ ಗ್ರಾವಿಟೇಷನಲ್ ಇನ್ಫ್ಲೂಯೆನ್ಸ್. ಸೊ ವಾಟ್ ಈಸ್ ದ ಎಸ್ಕೇಪ್ ಸ್ಪೀಡ್? ಎಸ್ಕೇಪ್ ಸ್ಪೀಡ್ ಆಫ್ ಅರ್ತ್ ಅಂತ ಕೇಳ್ಬೋದು. ಇಟ್ ಈಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಗೊತ್ತಾಗ್ತಾ ಇದೆಯಾ? ಇಟ್ ಈಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಆಮೇಲೆ ಮೂನ್ ನಮಗೆಲ್ಲ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಇಂಟರ್ಸ್ಟೆಲ್ಲಾರ್ ಬಾಡಿ, ಆಕಾಶಕಾಯ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಮೂನಿಗೂ ಕೂಡ ಎಸ್ಕೇಪ್ ವೆಲಾಸಿಟಿ ಇದೆ. ಮೂನ್ ಎಸ್ಕೇಪ್ ವೆಲಾಸಿಟಿ ಬಂದು, ಸೊ ನೆನ್ಪಿಟ್ಕೊಳ್ಳಿ, 2.3 ಕಿಲೋಮೀಟರ್ ಪರ್ ಸೆಕೆಂಡ್. ತುಂಬ ಕಡಿಮೆ. ಇನ್ಫ್ಯಾಕ್ಟ್ ಎಷ್ಟೋ ಗ್ಯಾಸ್ ಮಾಲಿಕ್ಯೂಲ್ಸು ಇದಕ್ಕಿಂತ ತುಂಬ ಫಾಸ್ಟಾಗಿ ಮೂವ್ ಆಗ್ತವೆ. In fact, that is the reason why there is no atmosphere on the moon. ಮೂನಿನ ಮೇಲೆ 2.3 ಕಿಲೋಮೀಟರ್ ಸ್ಪೀಡಲ್ಲಿ ಏನಾದರೂ ಒಂದು ಹಾರ್ತು ಅಂದರೆ ಅದು ಮತ್ತೆ ಮರಳಿ ಬರೋದೇ ಇಲ್ಲ, ಮೂನಿನ ಮೇಲೆ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ಗ್ಯಾಸ್ ಮಾಲಿಕ್ಯೂಲ್ಸ್ ಟ್ರಾವೆಲ್ ವಿತ್ ಸ್ಪೀಡ್ ಮೋರ್ ದ್ಯಾನ್ 2.3 ಕಿಲೋಮೀಟರ್ ಪರ್ ಸೆಕೆಂಡ್. ಹೆನ್ಸ್ ನೋ ಮಾಲಿಕ್ಯೂಲ್, ನೋ ಪಾರ್ಟಿಕಲ್ ಕ್ಯಾನ್ ಸ್ಟೇ in the moon atmosphere. Therefore there is no atmosphere on the moon. ಕೇಳ್ಬೋದು, why there is no atmosphere on the moon? Because moon escape velocity is 2.3 kilometer per second. It is unable to hold the molecules. It is unable to hold the molecules. Therefore there is no atmosphere. So ಇದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಮತ್ತು ಎಸ್ಕೇಪ್ ವೆಲಾಸಿಟಿಗೆ ಸಂಬಂಧಪಟ್ಟಂಗೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಬಿಟಲ್ ವೆಲಾಸಿಟಿ, ಆಫ್ಕೋರ್ಸ್ ಸ್ಯಾಟಲೈಟ್ಸ್, ಆರ್ಬಿಟಲ್ ವೆಲಾಸಿಟಿ, ಟೈಮ್ ಪೀರಿಯಡ್ ಅಂಡ್ ಎನರ್ಜಿ ಆಫ್ ದ ಸ್ಯಾಟಲೈಟ್, ಇಷ್ಟನ್ನು ಡಿಸ್ಕಸ್ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and also share your comments. Okay, thank you very much.